ನೋಡಿ, ಇದು ನಮ್ಮ ತಂದೆ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡ್ರು ಕಂಪನಿ ಲೋಗೋ. ನಮ್ಮ ಮನೆಯವರು ಯಾರು ಬೇಕಾದರೂ ಯೂಸ್ ಮಾಡ್ಕೋಬಹುದು ಅನ್ನೋ ಸ್ವಾತಂತ್ರ್ಯ ಕೊಟ್ಟಿದ್ದೆ. ಬಟ್ ಇನ್ಮೇಲೆ ನನ್ನ ಪ್ರೊಪ್ರೈಟರ್ಶಿಪ್ನಲ್ಲಿರೋ ಕಂಪನಿ ಬಿಟ್ಟು ಬೇರೆ ಯಾರು ಈ ಲೋಗೋನ ಬಳಸೋ ಹಾಗಿಲ್ಲ. ನನ್ನನ್ನು ಹಾಳು ಮಾಡೋದಕ್ಕೆ ನೀನು ಯಾವ ಎಕ್ಸ್ಟ್ರೀಮ್ ಹೋಗ್ತೀಯ ಅಂತ ನಾನು ನೋಡಬೇಕು. ಯಾಕೆಂದರೆ ನನ್ನ ರೀಚ್ ಏನು ಅಂತ ನೀನು ಗೊತ್ತಾಗಬೇಕಲ್ವಾ. ನಾನು ಅವತ್ತೇ ಹೇಳಿದ್ದೆ, ನಾನು ವಿತ್ ಜಡ್ಜ್ಮೆಂಟ್ ಬರ್ತೀನಿ ಅಂತ. ಇದು ಮೊದಲನೇ ಹೆಜ್ಜೆ ಶುರುವಾಗಿದೆ. ಕೌಂಟ್ ಸ್ಟಾರ್ಟ್ ಮಾಡ್ಕೋ. ಏನಿದು ಜೈ? ಅಲ್ಲ, ನೀನು ಪದೇ ಪದೇ ಅವನ ಮುಂದೆ ಸೋಲ್ತೀಯಲ್ಲ, ನಿನಗೇನು ಅನ್ಸಲ್ವಾ? ನಿನ್ನ ಬ್ರೈನ್ಗೆ ಸ್ವಲ್ಪ ರೆಸ್ಟ್ ಕೊಡು, ಇಲ್ದಿದ್ರೆ ಬರ್ನ್ಔಟ್ ಆಗ್ಬಿಡ್ತೀಯ. ಸಾಲದು ಅಂತ ನಿನ್ನವರು ಯಾರ್ಯಾರು ಇದ್ದಾರೋ ಅವರೆಲ್ಲರ ವಿರೋಧನೂ ಕಟ್ಕೋತಾ ಇದೆಯಾ. ಅವ್ರ ಮುಂದೆ ನೀನು ಸಣ್ಣವನಾಗ್ತಾ ಇದೆಯಾ. ಹೀಗಾದರೆ ಹೇಗೆ ಜೈ? ಕೊನೆಗೆ ನಿನ್ನ ಜೊತೆಗೆ ಯಾರು ಇರ್ತಾರೆ, ಯಾರು ಉಳಿತಾರೆ ಅಂತ ನೀನೇನಾದರೂ ಯೋಚನೆ ಮಾಡಿದ್ಯಾ? ಗೆಲ್ಲೋದು ದೊಡ್ಡ ವಿಷಯ ಅಲ್ಲ. ಗೆಲ್ಲೋ ಬರದಲ್ಲಿ ಏನನ್ನ ಕಳ್ಕೊತೀಯ, ಯಾರನ್ನ ಕಳ್ಕೊತೀಯ ಅನ್ನೋದು ಮುಖ್ಯ ಆಗತ್ತೆ. ಲೈಫಲ್ಲಿ ಪ್ರಯಾರಿಟಿ ಅನ್ನೋದು ಮುಖ್ಯ ಆಗತ್ತೆ. ಇಲ್ಲದೇ ಇದ್ರೆ ಬೇಡದೇ ಇರೋದಕ್ಕೋಸ್ಕರ ಬೇಕಾಗಿರೋದನ್ನ ಬಲಿ ಕೊಡೋ ಥರ ಆಗ್ಬಿಡತ್ತೆ. ಯಾವುದನ್ನ ಉಳಿಸ್ಕೋಬೇಕಾಗತ್ತೋ ಅದನ್ನ ಕಳ್ಕೋಬೇಕಾಗತ್ತೆ. ಆಗ ನೀನು ಮಾಡಿದ ಯಾವುದಕ್ಕೂ ಅರ್ಥ ಇರಲ್ಲ ಜೈ. ಮುಗೀತಾ ಮಾಮ್? ನನಗೆ ಯಾರೂ ಬೇಕಾಗಿಲ್ಲ. ನನ್ನ ಲೈಫಲ್ಲಿ ಫೌಂಡೇಶನ್ನು ನಾನೇ, ಪಿಲ್ಲರು ನಾನೇ. ಇನ್ಫ್ಯಾಕ್ಟ್ ನನ್ನ ಲೈಫನ್ನು ಹೇಗೆ ಇಟ್ಕೋಬೇಕು, ಹೇಗೆ ನಡೆಸ್ಕೋಬೇಕು ಅಂತ ಡಿಸೈಡ್ ಮಾಡೋನು ನಾನು ಒಬ್ಬನೇ. ನನಗೆ ಯಾರಂಗೂ ಇಲ್ಲ. ನನಗೆ ಬೇಕಾಗಿರೋದು ಒಂದೇ ಪವರ್. ಅದು ನನ್ನ ಹತ್ರ ಇದೆ, ಅಷ್ಟು ಸಾಕು. ನನಗೆ ಸಾಥ್ ಕೊಡಬೇಕು ಅಂದರೆ ಮಾಡಬೇಕಾಗಿರೋದು ಒಂದೇ ಕೆಲಸ, ಜೊತೆಗೆ ನಿಂತು ಚಪ್ಪಾಳೆ ತಟ್ಟೋದು. ಆಗಲಿಲ್ವಾ ಸೈಲೆಂಟಾಗಿ ಸೈಡಲ್ಲಿರಬೇಕು. ಅದನ್ನು ಬಿಟ್ಟು ನನ್ನ ಲೈಫಲ್ಲಿ ಅವ್ರಗಳ ರೂಲ್ಸ್ನ ಅಪ್ಲೈ ಮಾಡ್ತೀನಿ ಅಂತ ಬಂದರೆ ನಾನು ಯಾರಿಗೂ ಕೇರ್ ಮಾಡಲ್ಲ. ನನಗೇನು ಇಷ್ಟ ಬರುತ್ತೋ ನಾನು ಅದನ್ನೇ ಮಾಡೋದು. ಸೊ ಪ್ಲೀಸ್, ನಿನ್ನ ಉಪದೇಶಗಳು ಏನೇ ಇದ್ರೂ ನಿನ್ನ ಹತ್ರನೇ ಇಟ್ಕೊ. ನನ್ನ ಹತ್ರ ವರ್ಕ್ ಆಗಲ್ಲ. ಇದು ಉಪದೇಶ ಅಲ್ಲ ಜೈ, ನಿನ್ನ ತಾಯಿಯಾಗಿ ನಿನ್ನ ಮೇಲಿರೋ ಕಾಳಜಿ. ನಾನು ನಿನ್ನ ಹೆತ್ತ ಅಮ್ಮ ಕಣೋ. ನೀನು ಸೋಲೋದನ್ನ, ನೀನು ಹಾಳಾಗೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಕಣೋ. ಅದಕ್ಕೆ ಹೇಳ್ತಾ ಇದ್ದೀನಿ, ಈಗಲಾದರೂ ಬದಲಾಗೋ ಜೈ ಪ್ಲೀಸ್. ಇಷ್ಟೊಂದು ಅಹಂಕಾರ ಒಳ್ಳೇದಲ್ಲ. ಇದು ನಿನ್ನನ್ನು ಹಾಳು ಮಾಡುತ್ತೆ ಹೊರತು ಒಳ್ಳೇದಂತೂ ಮಾಡಲ್ಲ. ಒಂದು ತಿಳ್ಕೊ ಜೈ, ಹಠದಿಂದ ಗೆದ್ದಿರೋ ಜಗಳ ಮನಸ್ಸನ್ನ, ಮನೆಯನ್ನ ಖಾಲಿ ಮಾಡಿಬಿಡತ್ತೆ. ಕೊನೆಗೆ ನಮ್ದು ಅಂತ ಏನೂ ಉಳಿದಿರಲ್ಲ. ಆ ಸ್ಥಿತಿಗೆ ತಂದ್ಬಿಡತ್ತೆ. ಅಂತ ಸ್ಥಿತಿನ ತಂದ್ಕೋಬೇಡ ಜೈ. ಸ್ಟಾಪ್ ಇಟ್. ಇದು ನನ್ನ ಲೈಫ್. ಸೊ ಇದನ್ನು ಹ್ಯಾಂಡಲ್ ಮಾಡೋದು ನಾನೊಬ್ಬನೇ. ನನ್ನ ಲೈಫಲ್ಲಿ ಏನಾದರೂ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಅಂದರೆ ಅದನ್ನು ಸರಿಪಡಿಸ್ಕೊಂಡು ಕಂಟ್ರೋಲಲ್ಲಿ ಇಟ್ಕೊಳ್ಳೋ ಕೆಪಾಸಿಟಿ ಆ್ಯಂಡ್ ರೈಟ್ಸ್ ಇರೋದು ನನಗೆ ಮಾತ್ರ. ಆ್ಯಂಡ್ ಈ ವಿಚಾರದಲ್ಲಿ ಇನ್ನೊಬ್ಬರು ತಲೆ ಹಾಕೋದು ನನಗಿಷ್ಟ ಇಲ್ಲ. ಹೋಪ್ ಐ ಆಮ್ ಕ್ಲಿಯರ್. ಅತ್ತೆ, ನಂಗೆ ಗೊತ್ತು ನಿಮಗೆ ತುಂಬ ಹರ್ಟ್ ಆಗಿದೆ ಅಂತ. ಬಟ್ ಪ್ಲೀಸ್ ಅತ್ತೆ, ಹರ್ಟ್ ಮಾಡ್ಕೋಬೇಡಿ. ಜೈ ಪರವಾಗಿ
ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ಐ ಆಮ್ ಸಾರಿ ಅತ್ತೆ. ಈಗೀಗಂತೂ ನೀವು ತುಂಬ ಒಂಟಿಯಾಗಿದ್ದೀರಾ. ಮಾತಾಡೋಣ ಅಂದರೆ ಈ ಕಡೆ ನಿಮ್ಮ ಮಕ್ಕಳು ಇಲ್ಲ, ಆ ಕಡೆ ನಿಮ್ಮ ಅಣ್ಣನೂ ಇಲ್ಲ. ಜೈ ಕೂಡ ನಿಮ್ಮ ಮಾತು ಕೇಳ್ತಿಲ್ಲ. ಅತ್ತೆ, ನಿಮಗೆ ಜೈ ಬಗ್ಗೆ ಗೊತ್ತಲ್ವಾ? ಅವರು ಕೋಪ ಮಾಡಿಕೊಂಡ್ರೆ, ಹಟ್ಟಕ್ಕೆ ಬಿದ್ದರೆ ಅವ್ರು ಯಾರ ಮಾತನ್ನೂ ಕೇಳಲ್ಲ. ಅದೇ ಅವ್ರ ಪ್ರಾಬ್ಲಮ್. ಒಂಟಿತನ ತುಂಬ ಕಷ್ಟ ಅತ್ತೆ. ಅದನ್ನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ಅತ್ತೆ, ಇಫ್ ಯು ಡೋಂಟ್ ಮೈಂಡ್, ನನಗನ್ಸುತ್ತೆ ನೀವು ಯಾಕೆ ಪಾರ್ಥ ಅವ್ರ ಹತ್ರ ಹೋಗಿ ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಮನೆಗೆ ಕರ್ಕೊಬರ್ಬಾರ್ದು ಅಂತ. ಅವನು ಬಂದರೆ ಮತ್ತೆ ಇವನು ಜಗಳ ಮಾಡಿದ್ರೆ? ಇಲ್ಲ ಅತ್ತೆ, ಆ ಥರ ಏನೂ ಆಗಲ್ಲ. ಅದಕ್ಕೆ ನಾನು ಗ್ಯಾರಂಟಿ. ಜೈ ಹತ್ರ ಹೇಗಾದರೂ ಸರಿ ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ. ಈ ಮನೇಲಿ ಎಲ್ಲರೂ ಇದ್ರೇ ಇದು ಮನೆ ಆಗೋದು. ಅತ್ತೆ, ನೀವು ಹೇಳಿದ್ರೆ ಪಾರ್ಥ ಅವ್ರು ಕೇಳ್ತಾರೆ. ಸೊ ಪ್ಲೀಸ್ ಅತ್ತೆ, ನೀವು ಹೋಗಿ ಅವ್ರ ಹತ್ರ ಮಾತಾಡಿ. ಸರಿ. ಅವತ್ತು ನಾನು ಮನೆಗೆ ಬಂದಾಗ ನನ್ನನ್ನು ಎಲ್ಲರೂ ಒಂಟಿಯಾಗಿ ಮಾಡಿದ್ರಿ. ಮಾತಾಡೋಣ ಅಂದರೆ ಯಾರು ಒಬ್ಬರೂ ಇರಲಿಲ್ಲ. ಆದರೆ ಈಗ ನಿನ್ನ ಜಾಗದಲ್ಲಿ ನಾನಿದ್ದೀನಿ, ನನ್ನ ಜಾಗದಲ್ಲಿ ನೀನಿದ್ಯಾ. ಇದನ್ನೇ ಕಾಲಚಕ್ರ ಅನ್ನೋದು. ನನ್ನ ಉದ್ದೇಶ ನಿಮ್ಮ ಮಕ್ಕಳನ್ನೆಲ್ಲ ಒಂದು ಮಾಡೋದಲ್ಲ ಅತ್ತೆ. ಎಲ್ಲರೂ ಇಲ್ಲಿಗೆ ಬರಬೇಕು, ಕಿತ್ತಾಡ್ಕೊಂಡು ಸಾಯಬೇಕು. ಅದನ್ನು ನೋಡಿ ನಾನು ಖುಷಿ ಪಡಬೇಕು. ಮನೆಗೆ ಬರಲ್ಲ ಅಂತ ಹಠ ಮಾಡ್ತಿದ್ದಾನೆ. ನೀನಾದರೂ ಒಂದು ಮಾತು ಹೇಳ್ಬಾರ್ದಾ? ಅವ್ನು ನಿನ್ನ ಮಾತು ಕೇಳ್ತಾನೆ. ಅಲ್ಲ ಮಾಮ್, ಅವನು ಅಷ್ಟು ನಿಷ್ಠೂರವಾಗಿ ಗೆಟ್ ಔಟ್ ಅಂತ ಹೇಳಿದ್ಮೇಲೂ ಮತ್ತೆ ಅವನ ಮನೆಗೆ ಬರ್ಬೇಕಾ? ಪಾರ್ಥ ಮಾತ್ರ ಅಲ್ಲ, ನಾನ್ ಕೂಡ ಈ ಲೈಫಲ್ಲಿ ಅವ್ನ ಮನೆಗೆ ಕಾಲಿಡಲ್ಲ. ಗೌತಮ್ ಬ್ರೋಗೆ ನಾವೂನು ತಮ್ಮ ತಂಗಿ ತಾನೆ. ಅವನಿಗೆ ಮೋಸ ಮಾಡಿದ್ ಸಾಲ್ದು ಅಂತ ಈಗ ನಮಗೂ ಮೋಸ ಮಾಡ್ತಿದ್ದಾನೆ. ಅವ್ನ್ ಕೆಟ್ಟ ಬುದ್ಧಿಗೆ ಕೊನೆ ಅನ್ನೋದೇ ಇಲ್ವಲ್ಲ ಮಾಮ್. ಅವನಿಗಂತೂ ಯಾರು ಲೆಕ್ಕಕ್ಕಿಲ್ಲ. ಅವನ್ ಸ್ವಾರ್ಥ ಮಾತ್ರ ಅವ್ನು ನೋಡ್ತಾನೆ. ಇದೆಲ್ಲ ಗೊತ್ತಿದ್ರು ಆ ಮನೆಗೆ ವಾಪಸ್ ಬನ್ನಿ ಅಂತ ಕರಿತಿದ್ಯಲ್ಲ ಮಾಮ್. ನಾವಂತೂ ಯಾವುದೇ ಕಾರಣಕ್ಕೂ ಆ ಮನೆಗೆ ಬರಲ್ಲ. ಇಷ್ಟು ವರ್ಷ ನೀನು ಕೇಳಿದ್ರನ್ನೆಲ್ಲ ಮಾಡಿದ್ದೀನಲ್ಲ ಮಾಹಿ. ನಿನ್ನ ಆಸೆ, ನಿನ್ನ ಇಷ್ಟ ಯಾವುದಕ್ಕೂ ಇಲ್ಲ ಅಂತ ಹೇಳಿಲ್ಲ. ಈ ಮನೆಗೆ ನೀನು ಸೊಸೆಯಾಗಿ ಬರೋದಕ್ಕೆ ಒಪ್ಕೊಂಡಿದ್ದು ನನಗೆ ನಿನ್ನ ಮೇಲಿರೋ ಪ್ರೀತಿಯಿಂದ. ಆದ್ರೆ ನೀನು ಈ ರೀತಿ ಮಾತಾಡ್ತಿದ್ಯಲ್ಲ, ಅದು ಸರಿನಾ? ನೀನ್ ಬರಲ್ಲ ಅಂತ ಹೇಳ್ತೀಯ, ಪಾರ್ಥನೂ ಬರಲ್ಲ ಅಂತಾನೆ. ಆ ಜಯದೇವಂತೂ ನನ್ನ ಮಾತೇ ಕೇಳ್ತಾ ಇಲ್ಲ. ಹೀಗಂದ್ರೆ ನಾನು ಏನ್ ಮಾಡ್ಲಿ ಹೇಳು? ನಿನ್ ತಮ್ಮಯ್ಯ ಅಂತೀನಿ. ದಯವಿಟ್ಟು ನೀವೆಲ್ಲ ಮನೆಗೆ ಬನ್ನಿ, ನಾನೆಲ್ಲ ಸರಿ ಮಾಡ್ತೀನಿ. ನೋಡು, ಏನೇ ಆಗಿದ್ರು ಎಲ್ಲ ಸರಿ ಮಾಡೋ ಜವಾಬ್ದಾರಿ ನಂದು. ಬರಲ್ಲ ಅಂತ ಮಾತ್ರ ಹೇಳ್ಬೇಡಿ. ಮಾಮ್, ಯಾರು ಏನೇ ಹೇಳಿದ್ರು ಇದು ಸರಿಯಾಗೋ ವಿಷಯ ಅಲ್ಲ. ಇದು ಸರಿಯಾಗೋ ಹಂತನ ದಾಟ್ಬಿಟ್ಟಿದೆ.